ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಚಾಪ್ಟರ್ನಲ್ಲಿ ಏನು ಮಾಡೋಣ್ರಿ, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದರೊಳಗೆ ಏನು ಮಾಡೋಣ್ರಿ, ಕೇಸ್ ನಂಬರ್ 5 ಮೇಲೆ ಸಮ್ಸನ್ನು ನೋಡೋಣ. ಕೇಸ್ ನಂಬರ್ 5 ಬಂದುಬಿಟ್ಟು, ಕೇಸ್ ನಂಬರ್ 5 ಏನಿದೆ ರೀ, when the share of the new partner is given and also state the ratio in which the remaining share is shared by old partners. ಅಂದರೆ 5ನೇ ಕೇಸ್ ಏನು ಹೇಳುತ್ತಂತಂದರೆ, ಶೇರ್ ಆಫ್ ದಿ ನ್ಯೂ ಪಾರ್ಟ್ನರನ್ನು ಕೊಟ್ಟಿರ್ತಾರೆ ಮತ್ತು ಅದ್ರ ಜೊತೆಗೆ ಏನು ಕೊಟ್ಟಿರ್ತಾರೆ, ಇದು ಇನ್ ವಿಚ್ ರಿಮೈನಿಂಗ್ ಶೇರ್ ಈಸ್ ಶೇರ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್. ಆ ರಿಮೈನಿಂಗ್ ಶೇರನ್ನು ಶೇರ್ಡ್ ಬೈ ದಿ ಓಲ್ಡ್ ಪಾರ್ಟ್ನರ್ಸ್ ಅದ್ರದ್ದು ರೇಷೋ ಕೊಟ್ಟಿರ್ತಾರೆ. ಇವೆರಡು ಸಿಚುವೇಶನ್ ಇದ್ದಾಗ ಯಾವ ಥರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋನ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಕೇಸ್ ನಂಬರ್ 5 ರೀ. ಅದು ಯಾವ ಥರ ಮಾಡ್ತೀವಂದ್ರೆ, ಇನ್ ದಿಸ್ ಕೇಸ್ ಫಸ್ಟ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಿಮೈನಿಂಗ್ ಶೇರ್. ಫಸ್ಟ್ ಏನು ಮಾಡ್ತೀವಿ ಈ ಕೇಸ್ನಾಗ ಅಂದರೆ, ನಾವು ರಿಮೈನಿಂಗ್ ಶೇರನ್ನು ಫೈಂಡ್ ಔಟ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಸಬ್ಸ್ಟ್ರಾಕ್ಟಿಂಗ್ ದ ನ್ಯೂ ಪಾರ್ಟ್ನರ್ ಶೇರ್ ಫ್ರಮ್ 1, then the remaining share divided among the old partners in the ratio in which they agree to share the remaining share to calculate NPSR. ಅಂದರೆ ಫಸ್ಟ್ ಏನು ಮಾಡ್ತೀವಿ ಇಲ್ಲಿ, ನಾವು ರಿಮೈನಿಂಗ್ ಶೇರನ್ನು ಫೈಂಡ್ ಔಟ್ ಮಾಡ್ತೀವಿ. ರಿಮೈನಿಂಗ್ ಶೇರನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ, ಟೋಟಲ್ ಶೇರ್ ಆಫ್ ದಿ ಫರ್ಮ್ ಅಂದ್ರೆ 1 ಇರ್ತೈತಿ ರೀ. ಅದ್ರೊಳಗೆ ನ್ಯೂ ಪಾರ್ಟ್ನರ್ ಶೇರನ್ನು ಲೆಸ್ ಮಾಡಿದ್ರೆ ಅಂದ್ರೆ ರಿಮೈನಿಂಗ್ ಶೇರ್ ಸಿಗ್ತೈತಿ. ಆ ರಿಮೈನಿಂಗ್ ಶೇರನ್ನು ನಾವು ಅದನ್ನು ಯಾವುದಕ್ಕೆ ಡಿವೈಡ್ ಮಾಡ್ತೀವಿ ಅಂದ್ರೆ, ರಿಮೈನಿಂಗ್ ಶೇರನ್ನು ಓಲ್ಡ್ ಪಾರ್ಟ್ನರ್ಸ್ ಹಂಚ್ಕೊಳೋ ರೇಷಿಯೋ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ಅದನ್ನು ಡಿವೈಡ್ ಮಾಡ್ತೀವಿ. ಈ ರೀತಿಯಾಗಿ ಏನು ಮಾಡ್ತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆ ರೀ, ಎಕ್ಸ್ ಆ್ಯಂಡ್ ವೈ ಆರ್ ಪಾರ್ಟ್ನರ್ಸ್ sharing profit and losses in the ratio of 5:3. They admit Z into partnership and give him a 1/5 share. X and Y agrees to share the remaining share in the ratio of 3:2. Calculate NPSR ಅಂತ ಕೇಳಿದ್ದಾರೆ. ಕ್ವಶನ್ ಏನು ಕೇಳ್ಯಾರಿ, ಅವರು ಎಕ್ಸ್ ಮತ್ತು ವೈ ಅನ್ನೋರು ಪಾರ್ಟ್ನರ್ಸ್ ಅದಾರಂತ, ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 5:3 ರೇಷೋ ಪ್ರಕಾರ ಹಂಚ್ಕೋತಾರಂತ. ಅವಾಗ ಅವ್ರದ್ದು ಪಾರ್ಟ್ನರ್ಶಿಪ್ ಫರ್ಮಿಗೆ ಝಡ್ ಅನ್ನೋರು ಏನಾಗ್ತಾರೆ, ಅಡ್ಮಿಟ್ ಆಗ್ತಾರೆ. ಅವ್ರಿಗೆ ಏನು ಮಾಡ್ತಾರೆ, ಇವರು 1/5 ಶೇರನ್ನು ಕೊಡ್ತಾರಂತ. ಎಕ್ಸ್ ಆ್ಯಂಡ್ ವೈ ಅಗ್ರಿ ಟು ಶೇರ್ ದಿ ರಿಮೈನಿಂಗ್ ಶೇರ್. ಎಕ್ಸ್ ಮತ್ತು ವೈ ಅವರು ಏನು ಮಾಡ್ತಾರೆ, ಆ ರಿಮೈನಿಂಗ್ ಶೇರನ್ನು ಯಾವ ರೇಷೋ ಪ್ರಕಾರ ಹಂಚ್ಕೋತಾರಂದ್ರೆ 3:2 ರೇಷೋ ಪ್ರಕಾರ ಹಂಚ್ಕೋತಾರಂತ. ಕ್ಯಾಲ್ಕುಲೇಟ್ NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು, ಫಸ್ಟ್ ಏನು ಮಾಡಬೇಕು ರೀ, ಕ್ಯಾಲ್ಕುಲೇಷನ್ ಆಫ್ ರಿಮೈನಿಂಗ್ ಶೇರನ್ನು ಫೈಂಡ್ ಔಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ರಿಮೈನಿಂಗ್ ಶೇರ್. ಸೊ ರಿಮೈನಿಂಗ್ ಶೇರ್ ಫಾರ್ಮುಲಾ ಏನೈತೆ ರೀ, ರಿಮೈನಿಂಗ್ ಶೇರ್ ಈಸ್ ಈಕ್ವಲ್ಸ್ ಟು ಟೋಟಲ್ ಶೇರ್ ಆಫ್ ದಿ ಫರ್ಮ್ ಮೈನಸ್ ನ್ಯೂ ಪಾರ್ಟ್ನರ್ಸ್ ಶೇರ್. ಟೋಟಲ್ ಶೇರ್ ಆಫ್ ದಿ ಫರ್ಮ್ ಏನಿರುತ್ತೆ ರೀ, ಆಲ್ವೇಸ್ 1 ಇರುತ್ತೆ, ಮೈನಸ್ ನ್ಯೂ ಪಾರ್ಟ್ನರ್ ಶೇರಿಂದ ಎಷ್ಟಿದೆ ರೀ, ಸಮ್ನಲ್ಲಿ ಕೊಟ್ಟಿದ್ದಾರೆ 1/5. ಸೊ ಇದು 1 ಕೆಳಗೆ ಆಲ್ವೇಸ್ 1 ಇರುತ್ತೆ ರೀ. 1 × 5 ಎಲ್ ಸಿ ಎಮ್ ಅಂದರೆ 5 ಆಗುತ್ತೆ. 1 × 5 ಮೇಲಿನ 5ಇಂದ ಇಂಟು ಮಾಡಬೇಕು. 5 1 ಮೇಲಿನ 1ಇಂದ ಇಂಟು ಮಾಡಬೇಕು ರೀ. 5 1 ಎಷ್ಟು ರೀ, 5 ಮೈನಸ್ 1 1 1 ಡಿವೈಡೆಡ್ ಬೈ 5 ಅಂದರೆ 4/5 ಆಗುತ್ತೆ. ಇದೇನು ರೀ, ಇದು ರಿಮೈನಿಂಗ್ ಶೇರ್ ರೀ. ಇವಾಗ ಏನು ಮಾಡಬೇಕು, NPSR ಫೈಂಡ್ ಔಟ್ ಮಾಡಬೇಕು. NPSR ಈಸ್ ಈಕ್ವಲ್ಸ್ ಟು ರಿಮೈನಿಂಗ್ ಶೇರ್ ಇಂಟು OPSR. ಫಸ್ಟ್ ಏನು ಮಾಡಬೇಕು, ಎಕ್ಸ್ ಅವ್ರು ಫೈಂಡ್ ಔಟ್ ಮಾಡಬೇಕು. ರಿಮೈನಿಂಗ್ ಶೇರ್ ಅಂದರೆ ಏನಿದೆ ರೀ, 4/5 ಇದೆ, ಇಂಟು OPSR ಅಂದರೆ ಏನು ರೀ, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅಂದರೆ ನಾವು ಇದನ್ನು ತೊಗೋಬೇಕು ರೀ, ಇಲ್ಲೇ ಇದಲ್ಲ, ಎಕ್ಸ್ ಆ್ಯಂಡ್ ವೈ ಅಗ್ರಿ ಟು ಶೇರ್ ದ ರಿಮೈನಿಂಗ್ ಶೇರ್ ಇನ್ ದ ರೇಷೋ ಆಫ್ 3:2. ಇದನ್ನು ನಾವೇನು ಮಾಡಬೇಕು ರೀ, ಕನ್ಸಿಡರ್ ಮಾಡಬೇಕು. 3:2 ಇದೆಯಲ್ಲ, ಇದನ್ನು ತೊಗೋಬೇಕು. ಅಂದರೆ 3/5. ಕೇಸ್ ನಂಬರ್ 4ನಲ್ಲಿ ಏನಿತ್ತು ರೀ, ಓಲ್ಡ್ ಶೇರನ್ನು ನಾವು ತೊಗೋತಿದ್ವಿ ಕೇಸ್ ನಂಬರ್ 4 ಒಳಗೆ. ಇಲ್ಲಿ ಕೇಸ್ ನಂಬರ್ 5 ಒಳಗೆ ಏನು ಮಾಡಬೇಕು, ಏನು ರಿಮೈನಿಂಗ್ ಶೇರನ್ನು ಅವ್ರು ಇನ್ನೂ ಒಂದು ರೇಷೋ ಕೊಟ್ಟಿರ್ತಾರೆ, ಅಗ್ರಿ ಟು ಶೇರ್ ದಿ ರಿಮೈನಿಂಗ್ ಶೇರ್ ಅಂತ ಕೊಡ್ತಾರಲ್ಲ, ಇದನ್ನು ಕೇಸ್ ನಂಬರ್ 5ನಾಗ ತೊಗೋಬೇಕು ರೀ. ಸೊ ಹಾಗಾಗಿ ಇದು 3:2 ತೊಗೋಬೇಕು ರೀ. ಇದೇ ಮತ್ತು ಕೇಸ್ 4ಗೆ ಮತ್ತು 5ಗೆ ಇರೋ ಡಿಫ್ರೆನ್ಸ್ ರೀ. ಕೇಸ್ ನಂಬರ್ 4 ಒಳಗೆ ಏನು ಮಾಡ್ತೀವಿ, ಓಲ್ಡ್ ರೇಷಿಯೋ ಇರ್ತೈತಲ್ಲ, ಅದನ್ನು ತೊಗೋಬೇಕು. ಕೇಸ್ ನಂಬರ್ 5ನಾಗ ಏನಿರ್ತದೆ, ಆ ರಿಮೈನಿಂಗ್ ಶೇರನ್ನು ಶೇರ್ ಮಾಡ್ಕೊಳಕ್ಕಂತನ ಒಂದು ರೇಷಿಯೋ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ಮಾಡಬೇಕು. ಇದು ಕೇಸ್ ನಂಬರ್ 5ನಲ್ಲಿ ರೀ. ಸೊ 4 3 ಎಷ್ಟು ರೀ, 12, 5 5 ಎಷ್ಟು ರೀ, 25. ಅದೇ ರೀತಿಯಾಗಿ ವೈ ಅವ್ರದ್ದು ಫೈಂಡ್ ಔಟ್ ಮಾಡಬೇಕು ರೀ. ವೈ ಈಕ್ವಲ್ಸ್ ಟು ರಿಮೈನಿಂಗ್ ಶೇರ್ ಎಷ್ಟಿದೆ ರೀ, 4/5. ಇದು ಆಮೇಲೆ OPSR ಅಂದರೆ ರಿಮೈನಿಂಗ್ ಶೇರನ್ನು ಯಾವ ಥರ ಹಂಚ್ಕೋತೀವಿ, 3:2 ಐತಲ್ಲ, ಇಲ್ಲಿ 2/5 ಆಗುತ್ತೆ ಇದು. ಸೊ 4 2 ಎಷ್ಟು ರೀ, 8,
5 ಎಷ್ಟು 25. ಸೊ NPSR ಇಸ್ ಈಕ್ವಲ್ಸ್ ಟು X ಇಸ್ ಟು Y ಇಸ್ ಟು Z. ಎಕ್ಸ್ ಅವ್ರದ್ದು ಎಷ್ಟಿದೆ ರೀ 12/25 ಇದೆ, ವೈ ಅವ್ರದ್ದು ಎಷ್ಟಿದೆ 8/25 ಇದೆ, ಝಡ್ ಅವ್ರದ್ದು ಏನಿದೆ ರೀ 150 ಇದೆ. ಸೊ ಇದು 25 ಇದೆ, ಇದು 25 ಇದೆ, ಇದು 25 ಆಗಬೇಕು ಡಿನಾಮಿನೇಟರ್. ಅದಕ್ಕೆ ಇಂಟು 5 ಮಾಡಬೇಕು ರೀ, ಮೇಲಿನೂ 5ಇಂದ ಇಂಟು ಮಾಡಬೇಕು. ಸೊ NPSR ಇಸ್ ಈಕ್ವಲ್ಸ್ ಟು 12 ಇಸ್ ಟು 8 ಇಸ್ ಟು 5 ಆತ್ರಿ. ಇದೇನಾಗುತ್ತಾ NPSR ಆಫ್ X Y ಆ್ಯಂಡ್ Z. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. A and B are partners sharing profit and losses in the ratio of 4:3. They admit C into the partnership and give him 1/6 share. A and B agree to share the remaining share equally. Calculate NPSR. ಕ್ವಶನ್ ಏನು ಕೇಳ್ಯಾರಿ ಅವರು, ಎ ಮತ್ತು ಬಿ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 4:3 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಅವ್ರ ಫಾರ್ಮಿಗೆ ಏನದ ರೀ ಸಿ ಅನ್ನೋರು ಪಾರ್ಟ್ನರ್ಶಿಪ್ಪಿಗೆ ಅಡ್ಮಿಟ್ ಆಗ್ತಾರಂತ. ಅವ್ರಿಗೇನು ಮಾಡ್ತಾರೆ ಇವರು 1/6 ಶೇರನ್ನು ಕೊಡ್ತಾರಂತ, 1/6. ಮತ್ತೇನು ಮಾಡ್ತಾರೆ, ಎ ಆ್ಯಂಡ್ ಬಿ ಅಗ್ರಿ ಟು ಶೇರ್ ದ ರಿಮೈನಿಂಗ್ ಶೇರ್. ಆ ರಿಮೈನಿಂಗ್ ಶೇರ್ನ ಎ ಆ್ಯಂಡ್ ಬಿ ಅವ್ರು ಏನು ಮಾಡ್ತಾರೆ ಈಕ್ವಲ್ ಆಗಿ ಹಂಚಿಕೆ ಮಾಡ್ಕೋತಾರಂತ. ಈಕ್ವಲ್ ಅಂದರೆ 1:1 ರೀ. ಅದಕ್ಕೆ ಏನು ಮಾಡ್ಯಾರ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಫಸ್ಟು ಕ್ಯಾಲ್ಕುಲೇಷನ್ ಆಫ್ ರಿಮೈನಿಂಗ್ ಶೇರ್. ಸೊ ರಿಮೈನಿಂಗ್ ಶೇರ್ ಈಸ್ ಈಕ್ವಲ್ಸ್ ಟು total share of the firm minus new partners share. ಟೋಟಲ್ ಶೇರ್ ಆಫ್ ದಿ ಫರ್ಮ್ ಏನು ಇರುತ್ತೆ ರೀ 1 ಇರುತ್ತೆ, ಮೈನಸ್ ನ್ಯೂ ಪಾರ್ಟ್ನರ್ ಶೇರ್ ಅಂದರೆ 1/6 ಇದೆ. ಸೊ ಇಲ್ಲೇನಿಲ್ಲ ಅಂದರೂ 1 ಇರುತ್ತೆ ರೀ. 1 ಮತ್ತು 6 LCM ಅಂದರೆ 6 ಆಗುತ್ತೆ. 1 × 6 ಮೇಲಿನ 6ಇಂದ ಇಂಟು ಮಾಡಬೇಕು. 6 × 1 1 × 1 1 × 6 6 ಆಗುತ್ತೆ. 1 × 1 1 /6 ಅಂದರೆ 5/6 ಏನು ರೀ ಇದು ರಿಮೈನಿಂಗ್ ಶೇರ್ ಇದು. ಇವಾಗ NPSR ಫೈಂಡ್ ಔಟ್ ಮಾಡಬೇಕು. NPSR ಈಸ್ ಈಕ್ವಲ್ಸ್ ಟು ರಿಮೈನಿಂಗ್ ಶೇರ್ ಇಂಟು OPSR. ರಿಮೈನಿಂಗ್ ಶೇರ್ ಅಂದರೆ ಏನು ರೀ ಎಕ್ಸ್ ಫಸ್ಟ್ ಯಾರು ಮಾಡಬೇಕು, ಎ ಅವ್ರದ್ದು ಮಾಡಬೇಕು ರೀ. ರಿಮೈನಿಂಗ್ ಶೇರ್ ಏನಿದೆ 5/6 ಇವಾಗ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಇಲ್ಲಿ OPSR ಅಂದರೆ ಏನು ರೀ, ರಿಮೈನಿಂಗ್ ಶೇರಿನ ರಿಮೈನಿಂಗ್ ಶೇರ್ ಏನಿರುತ್ತಾ ಅದನ್ನು ಡಿವೈಡ್ ಮಾಡುವಂಥ ರೇಷಿಯೋ ಇರ್ತೈತೆ. ಅದೇನು ಕೊಟ್ಟಿದ್ದಾರೆ ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 1/2 ತೊಗೋಬೇಕು ರೀ. 5 × 1 5, 6 × 2 12, 5/12 ಎ ಅವ್ರದ್ದು ರೀ. ಅದೇ ರೀತಿಯಾಗಿ ಬಿ ಅವ್ರು ಫೈಂಡ್ ಔಟ್ ಮಾಡಬೇಕು. ರಿಮೈನಿಂಗ್ ಶೇರ್ 5/6 ಇದೆ, OPSR ಅಂದರೆ 1/2 ಇದೆ. 5 × 1 5, 6 × 2 12. ಸೊ NPSR A is to B is to C. ಎ ಅವ್ರದ್ದು ಎಷ್ಟಿದೆ ರೀ 5/12 ಇದೆ, ಬಿ ಅವ್ರದ್ದು ಎಷ್ಟಿದೆ ರೀ ಅದು 5/12 ಇದೆ, ಸಿ ಅವ್ರದ್ದು ಏನಿದೆ ರೀ 1/6 ಅಂತ ಇದೆ ಸಮ್ನಲ್ಲಿ 1/6. ಸೊ ಡಿನಾಮಿನೇಟರ್ ಇದು 12 ಇದೆ, ಇದು 12 ಇದೆ, ಇದು 12 ಆಗಬೇಕಂದ್ರೆ ಇಂಟು 2 ಮಾಡಬೇಕು ರೀ. ಸೊ 5:2 ರೀ. ಇದೇನು NPSR ಆಫ್ A, B ಆ್ಯಂಡ್ C. ಥ್ಯಾಂಕ್ ಯು ಆಲ್.